ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಯೇಸು ಕ್ರಿಸ್ತರ ಜನ್ಮದಿನ ಆಚರಿಸಲಾಗುತ್ತಿದೆ. ವಿಶ್ವಕ್ಕೆ ಶಾಂತಿಯ ಸಂದೇಶ ನೀಡಿದ ಶಾಂತಿದೂತ ಯೇಸು ಕ್ರಿಸ್ತರ ಜನ್ಮದಿನಾಚರಣೆ ಪ್ರಯುಕ್ತ ಕ್ರೈಸ್ತ ಬಂಧುಗಳು ಕ್ರಿಸ್ಮಸ್ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ. ಮೈಸೂರಿನ ಇತಿಹಾಸ ಪ್ರಸಿದ್ಧ ಸಂತ ಫಿಲೋಮಿನಾ ಚರ್ಚ್ನಲ್ಲಿ ನೂರಾರು ಕ್ರೈಸ್ತ ಬಂಧುಗಳು ನಿನ್ನೆ ರಾತ್ರಿ ಸಾಮೂಹಿಕ ಪ್ರಾರ್ಥನೆ ಮಾಡಿದರು. ಹೆಚ್ಚುವರಿ ಧರ್ಮಾಧ್ಯಕ್ಷರಾದ ಬರ್ಮಡ್ ಮೋರಸ್ ಗೋಧೂಳಿಗೆ ಪೂಜೆ ನೆರವೇರಿಸಿ ನಂತರ ಪ್ರಾರ್ಥನೆ ಸಲ್ಲಿಸಿದರು. ಕ್ರೈಸ್ತ ಬಂಧುಗಳು ಶುಭಾಶಯಗಳನ್ನು ವಿನಿಮಯ ಮಾಡಿಕೊಳ್ಳುವ ಮೂಲಕ ಕ್ರಿಸ್ಮಸ್ ಹಬ್ಬದ ಆಚರಣೆಯಲ್ಲಿ ತೊಡಗಿದರು. ನಂತರ ಬರ್ಮಡ್ ಮೋರಸ್, ಯೇಸು ದೇವರು ಬೆತ್ಲೆಹೇಮ್ನಲ್ಲಿ ಜನಿಸಿದರು. ಅವರು ಜನಿಸಿದ ದಿನವಾದ ಇಂದು ಕ್ರೈಸ್ತರು ಕ್ರಿಸ್ಮಸ್ ಹಬ್ಬವಾಗಿ ಆಚರಿಸುತ್ತಾರೆ. ಅವರು ನೀಡಿರುವ ಶಾಂತಿಯ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅಗತ್ಯವಿದೆ ಎಂದು ಹೇಳಿದರು. ಅವರು ಇಸ್ರಾಯೇಲ್ ಆ ಊರಿನಲ್ಲಿ ತನ್ನ 33 ವರ್ಷದ ವಯಸ್ಸಿನಲ್ಲಿ ಶಿಲುಬೆಯ ಮರಣವನ್ನು ಪಟ್ಟರು. ಪ್ರಿಯರೇ, ಈ ಹಬ್ಬ ಕ್ರಿಸ್ತ ಜನನದ ಹಬ್ಬ. ಪ್ರತಿ ವರ್ಷ ಭೂಲೋಕದಲ್ಲಿ ಎಲ್ಲರೂ ಈಗ ಆಚರಿಸುತ್ತಾರೆ. ಕ್ರೈಸ್ತ ಬಾಂಧವರು ಈ ಹಬ್ಬವನ್ನು ಪ್ರಭು ಕ್ರಿಸ್ತರ ಜನದ ಹಬ್ಬವನ್ನು ಆಚರಿಸುವಾಗ ಇತರರು ಅವರು ಸಹ ಜನದ ಹಬ್ಬವನ್ನು ಬೇರೆ ಬೇರೆ ರೀತಿಯಲ್ಲಿ ಅವರು ಆಚರಿಸುತ್ತಾರೆ.